ಎಲ್ರಿಗೂ ನಮಸ್ಕಾರ. ಸತ್ತಂತೆ ಕನಸು ಬಿದ್ದರೆ ಏನು ಅರ್ಥ ಎಂಬುದನ್ನು ನೋಡೋಣ. ಕನಸಿನಲ್ಲಿ ನಿಮಗೆ ಅಪಘಾತವಾದಂತೆ ಕಂಡರೆ ಅದು ಮುಂಬರುವ ಸಮಸ್ಯೆಗಳ ಸಂಕೇತವಾಗಿದೆ. ಇಂಥ ಕನಸು ಕಂಡರೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ಕನಸುಗಳಿಲ್ಲದ ನಿದ್ರೆ ಅಪೂರ್ಣ ಎಂದು ಹೇಳುತ್ತಾರೆ. ರಾತ್ರಿ ಹೊತ್ತು ಕನಸು ಬೀಳುವುದು ಒಂದು ನೈಸರ್ಗಿಕ ಕ್ರಿಯೆ. ಆದರೆ ಜ್ಯೋತಿಷ್ಯವು ಕನಸನ್ನು ಬೇರೆ ರೀತಿಯಲ್ಲೇ ಅರ್ಥೈಸುತ್ತದೆ. ಜ್ಯೋತಿಷ್ಯದ ಪುಸ್ತಕಗಳ ಪ್ರಕಾರ ರಾತ್ರಿ ನಿದ್ರಿಸುವಾಗ ಬೀಳುವಾಗ ಕನಸುಗಳು ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತವೆ. ಈ ಮತ್ಸ್ಯ ಪುರಾಣದಲ್ಲಿ ಕನಸುಗಳ ಬಗ್ಗೆ ಕೆಲವೊಂದು ಉಲ್ಲೇಖಗಳಿವೆ. ಕನಸುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಆ ಕನಸನ್ನು ನಿಜವಾಗಿಸಿಕೊಳ್ಳಬಹುದು. ಆದರೆ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಈ ನಿಯಮಗಳನ್ನು ಪಾಲಿಸಬೇಕು. ಸ್ವಪ್ನ ಫಲವು ನಮಗೆ ಮುಂದೆ ಸಂಭವಿಸಬಹುದಾದ ಸುಖ ದುಃಖಗಳನ್ನು ಖಂಡಿತ ತಿಳಿಸುತ್ತವೆ ಎಂಬುದು ಅನುಭವಿಗಳ ಅಭಿಪ್ರಾಯ. ಎಚ್ಚರದಲ್ಲಿ ಕಂಡದ್ದನ್ನು, ಕೇಳಿದ್ದನ್ನು, ಅನುಭವಿಸಿದ್ದನ್ನು, ಬಯಸಿ ಪಡೆಯದ್ದನ್ನು, ಮನಸ್ಸಿನ ಕಲ್ಪನೆಗಳನ್ನು ಕಾಣುವುದು ಸ್ವಪ್ನವೆನಿಸುವುದು. ಮುಂದಾಗುವುದನ್ನು ಮುಂಚಿತವಾಗಿ ಕನಸಿನಲ್ಲಿ ಕಾಣುವುದು ಫಲ ಕೊಡುವಂಥದ್ದು. ಹೀಗಾಗಿ ಕನಸು ನಮ್ಮ ಮುಂದಿನ ಜೀವನದ ಸೂಚನೆಯನ್ನು ಕೊಡುತ್ತದೆ. ಅದರಲ್ಲೂ ಕನಸಿನಲ್ಲಿ ಸಾಯುವಂತೆ ಬಿದ್ದರೆ ಏನಾಗುತ್ತದೆ ಎಂಬುದನ್ನು ಬಹುತೇಕ ಜನರಿಗೆ ತಿಳಿದಿರುವುದಿಲ್ಲ. ಹೀಗಾಗಿ ನಿಮ್ಮ ಸ್ವಪ್ನದಲ್ಲಿ ಸಾಯುವಂತೆ ಬಿದ್ದರೆ ಏನರ್ಥ ಎಂಬುದನ್ನು ನೋಡೋಣ. ಕನಸಿನಲ್ಲಿ ಸಾಯುವಂತೆ ಬಿದ್ದರೆ ಏನು ಅರ್ಥ? ಮಲಗಿದ್ದಾಗ ನೀವು ಕನಸಿನಲ್ಲಿ ರಾತ್ರಿ ವೇಳೆ ಆಕಾಶದಲ್ಲಿ ಮಳೆ ಬಿಲ್ಲನ್ನು ಕಂಡರೆ, ಯಾರ ಮುಖ ಇದ್ದಕ್ಕಿದ್ದಂತೆ ಕೆಂಪು ಬಣ್ಣಕ್ಕೆ ತಿರುಗಿದಂತೆ ಮತ್ತು ನಾಲಿಗೆ ಬಿಳಿಯಾದಂತೆ ಕನಸು ಬಿದ್ದರೆ ಆ ವ್ಯಕ್ತಿಯು ಸದ್ಯದಲ್ಲೇ ಸಾವನ್ನಪ್ಪುತ್ತಾನೆ. ಆತನು ಇನ್ನೂ ಹೆಚ್ಚು ದಿನ ಬದುಕಲಾರನೆಂದು ಅರ್ಥೈಸಿಕೊಳ್ಳಬೇಕು. ನೀವು ಸತ್ತಂತೆ ಕನಸು ಬಿದ್ದರೆ, ನಿಮಗೆ ತಿಳಿದಿರದ ವ್ಯಕ್ತಿಯು ಒಂದು ಕನಸಿನಲ್ಲಿ ಮರಣಿಸಿದರೆ ಹೊಸ ಎತ್ತರ ಅಥವಾ ಗುರಿಗಳನ್ನು ತಲುಪಲು ಇದು ಒಳ್ಳೆಯ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸುಗಳ ನಂತರ ಜೀವನಕ್ಕೆ ಧೋರಣೆಯನ್ನು ಅಥವಾ ಜೀವನದ ಮಾರ್ಗವನ್ನು ಮರುಪರಿಶೀಲಿಸುವಂತೆ ಸೂಚಿಸಲಾಗುತ್ತದೆ. ಸದ್ಯದಲ್ಲಿಯೇ ನೀವು ಭೀತಿಗೊಳಗಾಗದ ಘಟನೆಗಳು ನಾಶವಾಗುತ್ತವೆ ಮತ್ತು ಹಲವಾರು ಅಥವಾ ಆಲೋಚನೆಗಳು ಅವುಗಳನ್ನು ಬದಲಿಸುತ್ತವೆ. ಆತ್ಮಹತ್ಯೆ ಮಾಡಿಕೊಂಡರೆ, ಕನಸಿನಲ್ಲಿ ನೀವು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಅಥವಾ ನೇಣು ಹಾಕಿಕೊಳ್ಳುತ್ತಿರುವಂತೆ ಕಂಡರೆ ಅದು ಕೆಟ್ಟ ಸಂಕೇತವಾಗಿದೆ. ಮನಸ್ಸನ್ನು ಧನಾತ್ಮಕವಾಗಿಸಲು ತಕ್ಷಣ ಕೆಲ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು. ಪ್ರೀತಿಪಾತ್ರರು ಕನಸಿನಲ್ಲಿ ಮರಣಿಸಿದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸಂಬಂಧದ ನವೀಕರಣೆಯಾಗಿ ಕನಸಿನ ಸಂಬಂಧವೆಂದು ತಿಳಿಯುತ್ತದೆ. ಸಂದಿಗ್ಧತೆ ಅಥವಾ ತಪ್ಪು ಗ್ರಹಿಕೆಗಳಿಲ್ಲದೆ ಭವಿಷ್ಯದಲ್ಲಿ ಎಲ್ಲವನ್ನು ಹಿಂತಿರುಗಿಸುತ್ತದೆ ಮತ್ತು ವೈಯಕ್ತಿಕ ಸಂಬಂಧಗಳನ್ನು ನಿರ್ಮಿಸಲು ಹೊಸ ಬಾಗಿಲುಗಳು ನಿಮ್ಮ ಮುಂದೆ ತೆರೆಯುತ್ತದೆ ಎಂದರ್ಥ. ಆರೋಗ್ಯದಿಂದ ಮೃತಪಟ್ಟರೆ, ವ್ಯಕ್ತಿಯು ಒಂದು ಕನಸಿನಲ್ಲಿ ಮರಣಿಸಿದರೆ, ಗಂಭೀರವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅದನ್ನು ರೋಗವಾಗಿ ಕನಸಿನ ಚಿಕಿತ್ಸೆ ಎಂದು ಅರ್ಥೈಸಿಕೊಳ್ಳಬೇಕು. ಅಪಘಾತದ ಕನಸು ಬಿದ್ದರೆ, ಕನಸಿನಲ್ಲಿ ನಿಮಗೆ ಅಪಘಾತವಾದಂತೆ ಕಂಡರೆ ಅದು ಮುಂಬರುವ ಸಮಸ್ಯೆಗಳ ಸಂಕೇತವಾಗಿದೆ. ಇಂಥ ಕನಸು ಕಂಡರೆ ಮುನ್ನೆಚ್ಚರಿಕೆಯನ್ನು ನೀವು ತೆಗೆದುಕೊಳ್ಳಬೇಕು. ನೀವೇ ಸತ್ತಂತೆ ಕನಸು ಬಿದ್ದರೆ, ನಿಮ್ಮ ಮರಣವನ್ನು ಕನಸಿನಲ್ಲಿ ನೋಡುವುದು ಎಂದರೆ ನೀವು ದೀರ್ಘಾಯುಷಿಗಳಾಗುತ್ತೀರಿ ಎಂದು ಅರ್ಥ ಮತ್ತು ನಿಮ್ಮ ದೀರ್ಘಕಾಲದ ತೊಂದರೆಗಳು ಕೊನೆಗೊಳ್ಳುವ ಲಕ್ಷಣಗಳು ಇದು ತೋರಿಸುತ್ತದೆ. ಕನಸಿನಲ್ಲಿ ಸಾವನ್ನು ಕಾಣುವುದು ಎಂದರೆ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭ. ಹಣದ ಕನಸು ಬಿದ್ದರೆ ಅದೃಷ್ಟವೇ ಅಥವಾ ದುರದೃಷ್ಟವೇ ಎಂದು ನೋಡೋಣ. ಕನಸಿನಲ್ಲಿ ಹಣವನ್ನು ನೋಡಿದಾಕ್ಷಣ ನಾವು ಖುಷಿ ಪಡುತ್ತೇವೆ. ಆದರೆ ಕನಸಿನಲ್ಲಿ ಕಾಣುವ ಹಣಕ್ಕೆ ಸಂಬಂಧಿಸಿದ ಎಲ್ಲ ಕನಸುಗಳು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳುವುದು ಕಷ್ಟ. ಸ್ವಪ್ನಶಾಸ್ತ್ರದ ಪ್ರಕಾರ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕನಸುಗಳು ಶುಭ ಸೂಚನೆಯನ್ನು ನೀಡುತ್ತದೆ, ಯಾವ ಕನಸುಗಳು ಅಶುಭ ಸೂಚನೆಗಳನ್ನು ನೀಡುತ್ತದೆ ಎಂದು ನೋಡೋಣ. ಮನುಷ್ಯನು ಕಾಣುವ ಪ್ರತಿಯೊಂದು ಕನಸುಗಳಿಗೂ ಅದರದ್ದೇ ಆದ ವಿಭಿನ್ನ ಅರ್ಥಗಳಿದೆ. ಭ್ರಮೆಯ ಅವಸ್ಥೆಯಲ್ಲಿರುವಾಗ ನಾವು ಕಾಣುವ ಕನಸುಗಳಿಗೂ ನಮ್ಮ ಭವಿಷ್ಯದ ದಿನಗಳಿಗೂ ಸಂಬಂಧವಿರುತ್ತದೆ. ಭವಿಷ್ಯದಲ್ಲಿ ನಮ್ಮ ಜೀವನದಲ್ಲಿ ಯಾವೆಲ್ಲ
ಬದಲಾವಣೆಗಳನ್ನು ಕಾಣಿಸಿಕೊಳ್ಳುತ್ತವೆ. ಈ ಬದಲಾವಣೆಗಳಿಂದ ನಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ನಾವು ಕನಸುಗಳಿಂದ ತಿಳಿದುಕೊಳ್ಳಬಹುದು. ನೀವು ಎಲ್ಲೋ ನಾಣ್ಯಗಳು ಹೊಳೆಯುತ್ತಿರುವುದನ್ನು ಅಥವಾ ಮಿನುಗುತ್ತಿರುವುದನ್ನು ನೋಡಿದರೆ ಅಂತಹ ಕನಸುಗಳನ್ನು ಶುಭ ಸೂಚನೆಯೆಂದು ಅಥವಾ ಶುಭ ಕನಸುಗಳೆಂದು ಹೇಳಲು ಸಾಧ್ಯವಿಲ್ಲ. ಹೊಳೆಯುತ್ತಿರುವ ನಾಣ್ಯದ ಕನಸುಗಳು ನಿಮಗೆ ಮುಂಬರುವ ದಿನಗಳಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ಕುರಿತು ಅಥವಾ ತೊಂದರೆಗಳ ಕುರಿತು ಹೇಳುತ್ತದೆ. ನಿಮ್ಮ ಮುಂದಿನ ದಿನಗಳು ನೋವಿನಿಂದ ಕೂಡಿರಬಾರದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇದರಿಂದಾಗಿ ನೀವು ಆರ್ಥಿಕ ನಷ್ಟವನ್ನು ಎದುರಿಸುವಂತಾಗುತ್ತದೆ. ಒಂದು ವೇಳೆ ನಿಮಗೆ ಇಂತಹ ಕನಸುಗಳು ಬಿದ್ದರೆ ಆ ಸಮಯದಲ್ಲಿ ನೀವು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಒಂದಿಷ್ಟು ಹಣವನ್ನು ದಾನ ಮಾಡಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ದಾನವನ್ನು ನೀಡಬಹುದು. ಯಾರೋ ಹಣವನ್ನು ನೀಡುತ್ತಿರುವುದು ಕನಸಿನಲ್ಲಿ ಅನೇಕ ಬಾರಿ ನೀವು ಕಂಡರೆ ನಾವು ನಮ್ಮ ಕನಸಿನಲ್ಲಿ ಯಾರೊಬ್ಬರ ಇತರರಿಗೆ ಆಗಿರಬಹುದು ಅಥವಾ ನಿಮಗೆ ಆಗಿರಬಹುದು ಹಣವನ್ನು ಅಂದರೆ ನೋಟನ್ನು ಕೊಡುತ್ತಿರುವುದನ್ನು ನೋಡುವುದು ಸ್ವಪ್ನಶಾಸ್ತ್ರದಲ್ಲಿ ಅಂತಹ ಕನಸುಗಳನ್ನು ಅತ್ಯಂತ ಮಂಗಳಕರ ಎಂದು ಉಲ್ಲೇಖಿಸಲಾಗಿದೆ. ಹರಿದ ನೋಟನ್ನು ನೋಡುವುದು ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ನೀವು ಹರಿದ ನೋಟುಗಳನ್ನು ನೋಡಿದರೆ ಅಂತಹ ಕನಸುಗಳನ್ನು ಅಶುಭ ಕನಸೆಂದು ಪರಿಗಣಿಸಲಾಗಿದೆ. ಕನಸಿನಲ್ಲಿ ಹರಿದು ಹೋದ ನೋಟನ್ನು ನೋಡಿದರೆ ನಿಮ್ಮ ಜೀವನದ ಮುಂಬರುವ ಸಮಯವು ನಿಮಗೆ ತುಂಬಾ ಕಷ್ಟಕರವಾಗಿರುತ್ತದೆ ಎಂದರ್ಥ. ಇದರಿಂದಾಗಿ ನೀವು ವೃತ್ತಿಗೆ ಸಂಬಂಧಿಸಿದ ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ. ಇನ್ನು ಹಣವನ್ನು ಕದಿಯುತ್ತಿರುವುದನ್ನು ಕಂಡರೆ ಕನಸಿನಲ್ಲಿ ಯಾರಾದರೂ ನಿಮ್ಮ ಹಣವನ್ನು ಕದಿಯುತ್ತಿದ್ದಾರೆ ಎಂದು ನಿಮ್ಮ ಕನಸಿನಲ್ಲಿ ನೋಡಿದರೆ ಅಂತಹ ಕನಸುಗಳನ್ನು ಸ್ವಪ್ನಶಾಸ್ತ್ರದಲ್ಲಿ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸುಗಳನ್ನು ನೋಡುವುದು ಎಂದರೆ ನೀವು ದೊಡ್ಡ ಪ್ರಮಾಣದ ಹಣವನ್ನು ಸ್ವೀಕರಿಸುತ್ತೀರಿ ಎಂದರ್ಥ. ಹಾಗೆಯೇ ಬಹಳ ದಿನಗಳಿಂದ ಬಾಕಿ ಇದ್ದ ನಿಮ್ಮ ಎಲ್ಲ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ನೀವು ಅಂತಹ ಕನಸುಗಳನ್ನು ಹೊಂದಿರುವಾಗ ನೀವು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಬದಲಿಗೆ ನೀವು ತಕ್ಷಣ ಹೋಗಿ ಅಥವಾ ಮರುದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೂಲಕ ದೇವರ ಆಶೀರ್ವಾದವನ್ನು ಪಡೆಯಬೇಕು. ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಒಬ್ಬ ವ್ಯಕ್ತಿ ಇಂತಹ ಕನಸುಗಳನ್ನು ನೋಡಿದಾಗ ಇವುಗಳ ಅರ್ಥವನ್ನು ತಿಳಿದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡುವುದು ತುಂಬಾ ಮುಖ್ಯವಾಗಿರುತ್ತದೆ. ಈ ಮಾಹಿತಿ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.